ನಮಸ್ಕಾರ. ನಾನು ಡಾಕ್ಟರ್ ಶಶಿಧರ, ವೈಜ್ಞಾನಿಕ ಆಧ್ಯಾತ್ಮ ಕೇಂದ್ರದಿಂದ ಮಾತಾಡ್ತಾ ಇದ್ದೇನೆ. ಸತ್ಯದರ್ಶನದ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ಅನನ್ಯತೆ ಮತ್ತು ಏಕತೆ. ನಿಮ್ಗೆಲ್ಲರಿಗೂ ಗೊತ್ತು, ವಿ ಆರ್ ಆಲ್ ಯುನೀಕ್. ಫಿಸಿಕಲ್ ಆಗೂ ಕೂಡ ಯುನೀಕ್, ಅಂದರೆ ಒಬ್ಬರು ದೇಹ ಇದ್ದಂಗೆ ಇನ್ನೊಬ್ಬರದಿಲ್ಲ. ಸೈಕಲಾಜಿಕಲ್ ಅಥವಾ ಮೆಂಟಲ್ ಆಗಿ ಮೈಂಡ್ ಮೂಲಕ ಕೂಡ ವಿ ಆರ್ ಆಲ್ ಯುನೀಕ್. ಒಬ್ಬರ ಯೋಚನಾ ತರಂಗ ಇದ್ದಂಗೆ ಇನ್ನೊಬ್ಬರದಿಲ್ಲ. ಭಾವನೆಗಳಲ್ಲೂ ಅಷ್ಟೇ ತುಂಬಾ ವೇರಿಯೇಷನ್ಸ್ ಇದೆ. ಸೊ ಭಾವನೆ, ಎಮೋಷನಲ್ ಸೆಲ್ಫ್ ಏನಿದೆ ಅದರಲ್ಲೂ ವಿ ಆರ್ ಆಲ್ ಯುನೀಕ್. ಸೊ ಫಿಸಿಕಲ್ ಆಗು ನಾವೊಂದು ಆರ್ಕೆಸ್ಟ್ರಾ, ಸೈಕಲಾಜಿಕಲ್ ಆಗು ನಾವೊಂದು ಆರ್ಕೆಸ್ಟ್ರಾ, ಎಮೋಷನಲ್ ಭಾವನೆಗಳಲ್ಲೂ ನಾವೊಂದು ಆರ್ಕೆಸ್ಟ್ರಾ. ಎಕೋ ಸೆಲ್ಫ್ ಅಂದ್ರೆ ಇವಾಗ ನಾವು ಒಂದು ಸ್ಪೇಸ್ ಸ್ಟೇಷನ್ ಅಲ್ಲಿ ನಿಂತ್ಕೊಂಡು ನೋಡಿದಾಗ ಈ ಭೂಮಿನೇ ಒಂದಿಷ್ಟು ರೌಂಡ್, ಅದ್ರಲ್ಲಿ ನಾನು ನೀನು ಮರ ಸಪ್ರೇಟು, ಅದಕ್ಕೆ ಅದನ್ನ ತತ್ವಮಸಿ, ಆ ತತ್ವ ಕೂಡ ನಾನೇ. ಎಕೋ ಸೆಲ್ಫ್ ಅಥವಾ ಪರಿಸರ ನಾನು ಅನ್ನೋದು ಸ್ವಲ್ಪ ಮನದಟ್ಟ ಆಗ್ಬೇಕಾಗತ್ತೆ. ಸೊ ಅಲ್ಲಿ ಕೂಡ ನಾವು ಒಂದು ಆರ್ಕೆಸ್ಟ್ರಾ. ಏನಕಂದ್ರೆ ಒಂದಿದ್ದಂಗೆ ಇನ್ನೊಂದಿಲ್ಲ, ಒಂದು ಎಲೆ ಇದ್ದಂಗೆ ಇನ್ನೊಂದು ಎಲೆ ಇಲ್ಲ, ಒಂದು ಮನುಷ್ಯ ಇದ್ದಂಗೆ ಇನ್ನೊಂದು ಮನುಷ್ಯ ಇಲ್ಲ. ಸೊ ವಿ ಆರ್ ಆಲ್ ಆರ್ಕೆಸ್ಟ್ರಾಸ್. ಅದಕ್ಕೋಸ್ಕರ ಅನನ್ಯತೆ, ಯುನೀಕ್ನೆಸ್ ಇದೆ. ಅಂತರಾಳದಲ್ಲಿ ಪ್ರತಿಯೊಂದು ಹೊರಸತ್ಯ ಕೂಡ ಅಟಾಮಿಕ್ ಸ್ಟಫ್ ಅಥವಾ ಆ ಸೆಂಟರ್ ಅಂತ ಏನು ಹೇಳ್ತೀವಿ, ಅಥವಾ ಹೃದಯ ಅಂತ ಏನು ಹೇಳ್ತೀವಿ, ಅಥವಾ ಕ್ವಾಂಟಮ್ ಎಸೆನ್ಸ್ ಅಂತ ಏನು ಹೇಳ್ತೀವಿ, ಅಥವಾ ಅಂತರಾತ್ಮ ಅಂತ ಏನು ಹೇಳ್ತೀವಿ, ಅದರಲ್ಲಿ ವಿ ಆರ್ ಆಲ್ ಏಕತೆ. ಈಶಾ ವ್ಯಾಸ ಮಿದಂ ಸರ್ವಂ, ಎಲ್ಲದರಲ್ಲೂ ಆ ಒಂದು ಇನ್ಫಿನಿಟಿ ಸೆಂಟರ್ ಇದೆ. ಸೊ ಪ್ರತಿಯೊಬ್ಬರು ಕೂಡ ಒಂದೊಂದು ಆರ್ಕೆಸ್ಟ್ರಾ ಇನ್ ದಿಸ್ ಯೂನಿವರ್ಸ್. ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯ ಇಂಟೆಲಿಜೆನ್ಸ್ ಇದೆ. ಕೆಲವರಿಗೆ ಫಿಸಿಕಲ್ ಆಗಿ ಸ್ಟ್ರಾಂಗ್ ಇರ್ತಾರೆ, ಕೆಲವರು ಮೆಂಟಲಿ ಸ್ಟ್ರಾಂಗ್ ಇರ್ತಾರೆ, ಕೆಲವರು ಸೈಕಲಾಜಿಕಲ್ ಆಗಿ ಸ್ಟ್ರಾಂಗ್ ಇರ್ತಾರೆ, ಕೆಲವರು ಎಮೋಷನಲ್ ಆಗಿ ಸ್ಟ್ರಾಂಗ್ ಇರ್ತಾರೆ. ಸೊ ಒಬ್ಬೊಬ್ರು ಒಂದೊಂದು ರೀತಿ ಸ್ಟ್ರಾಂಗ್ ಇರ್ತಾರೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಇಂಟೆಲಿಜೆನ್ಸ್. ಕೆಲವರು ವರ್ಡ್ ಸ್ಮಾರ್ಟು, ಕೆಲವರು ಲಾಜಿಕಲ್ ಸ್ಮಾರ್ಟು, ಕೆಲವರು ಪಿಕ್ಚರ್ ಸ್ಮಾರ್ಟು. ಸೊ ಒಬ್ಬೊಬ್ರು ಅರ್ಥ ಮಾಡ್ಕೊಬೇಕು. ನಿಮ್ಮಲ್ಲಿ ಸಾಕಷ್ಟು ಅನನ್ಯತೆ ಇರೋದ್ರಿಂದ ಅದನ್ನ ಯೂಸ್ ಮಾಡಿಕೊಂಡು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇನ್ ಲೈಫ್. ಎಸ್ ಐ ಡಿಡ್. ಇವಾಗ ನನ್ನಲ್ಲಿ ಒಂದು ವೈಜ್ಞಾನಿಕ ದೃಷ್ಟಿ ಈ ಒಂದು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಬಂದಿದೆ, ಅದು ನನ್ನ ಅನನ್ಯತೆ. ಬಟ್ ನೀವು ಪ್ರತಿಯೊಬ್ಬರು ಏಕತೆ ಇದೆ. ಅಂತರಾಳದಲ್ಲಿ ವಿ ಆರ್ ಆಲ್ ಮೇಡ್ ಅಪ್ ಆಫ್ ಸೇಮ್ ಥಿಂಗ್. ನಮ್ಮ ಅಂತರಾತ್ಮ ಎಲ್ಲ ಪರಿಶುದ್ಧ ಮತ್ತು ಒಂದೇ. ಸೊ ಅನನ್ಯತೆ ಮತ್ತು ಏಕತೆ ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಜೀವನವನ್ನು ಸಾರ್ಥಕತೆ ಪಡಿಸ್ಕೊಳ್ಳಿ. ಥ್ಯಾಂಕ್ ಯು.